ಮಳೆ ಅಂದರೆ ಮಾತ್ರ ಮಳೆ ರೀ. ಏನು ಗುರು ಮಳೆ ಇದು. ಕಾರಲ್ಲಿ ಹೋಗೋಕ್ಕೂ ರೋಡ್ ಕಾಣಲ್ಲ, ಬೈಕಲ್ಲಿ ಇನ್ನು ಯಾವ ಥರ ಡ್ರೈವ್ ಮಾಡಿ ರೋಡ್ ಕಾಣಿಸ್ತೋ ಗೊತ್ತಿಲ್ಲ ಸರ್. ನೋಡಿ ಯಾವ ಥರ ಮಳೆ ಬರ್ತಿದೆ ಅಂದರೆ, ಮಳೆ ಬಂದರೆ ಯಾವ ವೆಹಿಕಲ್ ಆಗಲಿ ಏನೂ ಆಗಲಿ ಏನು ದಾರಿನೂ ಇಲ್ಲ, ಏನೂ ಇಲ್ಲ. ನಮಗೆ ಮುಂದೆ ರೋಡೇ ಕಾಣ್ತಿಲ್ಲ, ಆ ಥರ ಮಳೆ. ನಿಮಗೆ ಮಳೆ ಸೌಂಡು ಕೇಳಿಸ್ತಿದೆಯೋ ಇಲ್ಲೋ ಗೊತ್ತಾಗ್ತಿಲ್ಲ ನಮಗೆ. ನನಗೆ ಮೇಲ್ಗಡೆಯಿಂದ ನಾವು ಕಾರ್ ವಾಶ್ ಮಾಡೋಕ್ಕೆ ಸುರಿತೀವಲ್ಲ, ಆ ಥರ ಸುರಿತಿದೆ ಮಳೆ. ನಮಗೆ ಯಾವ ರೀತಿಯಾಗಿ ಮಳೆ ಅಂದರೆ ಅಸಾಧ್ಯವಾದಂಥ ಮಳೆ, ರೋಡೇ ಕಾಣ್ತಿಲ್ಲ, ಆ ಥರ ಮಳೆ ಬರ್ತಾಯಿದೆ. ಒಳ್ಳೆ ಮಳೆ ಬರ್ತಾಯಿದೆ. ಬೇಕು ಬೇಡ ಅನ್ನೋದಕ್ಕಿಂತ ಒಳ್ಳೆ ಮಳೆ ಆಗ್ತಾಯಿದೆ. ತುಂಬ ಒಳ್ಳೆ ಮಳೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಖುಷಿ ಆಗುತ್ತೆ ಮಳೆ ಕೆಲವು ಟೈಮಲ್ಲಿ ಈ ಥರ ಮಳೆಯಲ್ಲಿ ಬರೋದಕ್ಕೂ. ಆದರೆ ಒಂದು ಲೆಕ್ಕದಲ್ಲಿ ನಾವು ಕಾರಲ್ಲಿದ್ದೀವಿ, ಹಾಗಾಗಿ ಹೋಗೋದಕ್ಕೆ ಅವಕಾಶ ಆಗ್ತಾಯಿದೆ. ಯಾವುದೇ ರೀತಿಯಾದಂಥ ಇದಿಲ್ಲ. ಬೈಕಲ್ಲಿ ಬಂದವರು, ವೆಹಿಕಲಲ್ಲಿ ಬರೋರು ಎಲ್ಲ ಪಾಪ ಬ್ಲಾಗರ್ಸ್ ಅಂತಲ್ಲ, ಎಲ್ಲರೂ ಸೈಡಲ್ಲಿ ನಿಂತ್ಬಿಟ್ಟಿದ್ರಲ್ಲಿ. ಸಖತ್ ಮಳೆ ಹೊಡಿತಿದೆ, ನೋಡ್ತಾ ಇರ್ಬೋದು. ನಾವೀಗ ಗುಂಡಿಯ ಕಡೆಗೆ ಹೋಗ್ತಾಯಿದ್ದೀವಿ. ಮಳೆ ಈ ಥರ ಮಳೆ ಬರ್ತಾಯಿದೆ ನೋಡಿ, ದಾರಿನೂ ಕಾಣ್ತಿಲ್ಲ, ಆ ಥರ ಮಳೆ ಬರ್ತಾಯಿದೆ ನೋಡಿ. ಈಗ ತಾನೇ ಎಷ್ಟು ಮಳೆ ಬರ್ತಿತ್ತು ಅಂತ ಆಲ್ರೆಡಿ ಪಟ್ಟಂತ ಅಲ್ಲೇ ಮಳೆ ಕಮ್ಮಿ ಆಗಿದೆ ನೋಡಿ. ಬೈಕರ್ಸ್ ಎಲ್ಲ ಬೈಕಲ್ಲಿ ಬರ್ತಿದ್ದವರೆಲ್ಲ ಬೈಕ್ ಸ್ಟಾರ್ಟ್ ಮಾಡ್ಕೊ ಹೊರಡ್ತಾರೆ. ನಿಜವಾಗ್ಲೂ ಖುಷಿ ಆಗೋದೇನು ಅಂತಂದರೆ, ಒಂದು ಸತಿ ಮಳೆ ಬಂದಿದ್ದ ಮಳೆ ಅದೇ ಥರ ಕಮ್ಮಿ ಆದರೆ ಓಡಾಡೋದಕ್ಕೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗ್ತದೆ. ಹಾಗೆ ನಾವು ಗುಂಡ್ಯದಿಂದ ಸುಬ್ರಹ್ಮಣ್ಯದಿಂದ ಗುಂಡ್ಯಾಗಿ ಬರುವಾಗ ನಿಮಗೆ ಸಿಗುವಂಥ ಎರಡು ಬದಿಯಲ್ಲಿ ಸಿಗುವಂಥ ನಿಮಗೆ ಥಿಕ್ ಫಾರೆಸ್ಟ್ ಇದೆಯಲ್ಲ, ಅದನ್ನು ನೋಡೋಕ್ಕೆ ಖುಷಿ. ಅಷ್ಟು ಅದ್ಭುತವಾದಂಥ ಒಂದು ಪ್ಲೇಸ್ ಅದು. ನಮಗೂ ಓಡಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಆ ಪ್ಲೇಸಲ್ಲಿ. ಒಂದು ಡ್ರೈವ್ ಮಾಡೋದಕ್ಕಾಗಲಿ, ಬೈಕಲ್ಲೇ ಆಗಲಿ ಕಾರಲ್ಲೇ ಆಗಲಿ ಡ್ರೈವ್ ಮಾಡ್ತಾಯಿದ್ದೀವಿ ಅಂತಂದರೆ ಒಂದು ತುಂಬ ಖುಷಿಯಾಗಿ ಮಾಡೋವಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ನೀವು ಆ ಕಡೆ ಈ ಕಡೆ ನೋಡ್ತಿರ್ಬೋದು, ಕಾಣ್ತಿರ್ಬೋದು. ನಿಮಗೆ ಯಾವ ಕಡೆ ನೋಡಿದ್ರೂ ನಿಮಗೆ ಮರಗಳೇ ಮತ್ತು ಫಾರೆಸ್ಟಿನ ಲ್ಯಾಂಡ್ಗಳೇ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಂತಂದರೆ, ಎಷ್ಟು ಎತ್ತರದಲ್ಲಿದ್ದಾವೆ ಮರಗಳು, ಎಷ್ಟಿದ್ರಲ್ಲ. ಅದರೊಳಗೆ ಆ ಬೈಕ್ ಬರ್ತಿದೆ ನೋಡಿ, ಅಲ್ಲೊಂದು ಹಳ್ಳಿ, ಆ ಹಳ್ಳಿ ರಸ್ತೆ ಎಲ್ಲ ಕಚ್ಚಾ ರಸ್ತೆಗಳು. ಹಳ್ಳಿ ಸೊಬಗು ಅಂತಲೇ ಹೇಳ್ಬೋದು. ಒಂದು ಅದ್ಭುತವಾದಂಥ ಒಂದು ಸ್ಥಳವನ್ನು ನಾವು ನೋಡ್ಬೋದು. ಯಾರೇ ಆಗಲಿ ಒಂದು ಖುಷಿಲಿ, ಒಂದು ಡ್ರೈವ್ ಮಾಡೋಕ್ಕೆ ಒಂದು ಖುಷಿ ಇರಬೇಕು ಅಂತ ಹೇಳ್ತೀವಲ್ಲ, ಆ ಖುಷಿ ಕೆಲವು ರಸ್ತೆಗಳಲ್ಲಿ ಬರುತ್ತಂತೆ. ಸ್ಟ್ರೈಟ್ ರೋಡ್ ಸಿಗುತ್ತೆ ಒಂದೊಂದು ಕಡೆ ಸಣ್ಣ ಸಣ್ಣದು ಕರ್ವು. ಮುಂದ್ಗಡೆ ನೋಡಿದ್ರೆ ಮಿಸ್ಟ್ ಬೀಳ್ತಾ ಇರುತ್ತೆ, ಮೇಲ್ಗಡೆ ನೋಡಿದ್ರೆ ಮಿಸ್ಟ್ ಬರ್ತಾ ಇರುತ್ತೆ, ಮೇಲೆ ನೋಡಿದ್ರೆ ಮರಗಳು ಒಂದಕ್ಕೊಂದು ಟಚ್ ಆಗಿರೋವಂಥದ್ದು. ನಮಗೆ ಮೇಲ್ಗಡೆ ಕೆಲವು ಕಡೆ ಆಕಾಶನೇ ಕಾಣಲ್ಲ ಮೇಲ್ಗಡೆ, ಆ ಥರ ಇರುತ್ತೆ. ಒಂದು ಖುಷಿಯಾದಂಥ ಒಂದು ಜರ್ನಿಯನ್ನು ಒಂದು ಎಂಜಾಯ್ ಮಾಡೋದಕ್ಕೆ ಒಂದು ರಸ್ತೆ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ನದಿಗಳು ಸಿಗ್ತವೆ. ಕೆಲವು ದಾರಿಲಿ ನೋಡಿ, ಈಗ ನಿಮಗೆ ಇಲ್ಲಿ ಕಾಣ್ತಿರ್ಬೋದು ಒಂದು ಸಣ್ಣ ಅಂಗಡಿ, ಅಲ್ಲಿ ನಿಮಗೆ ಚುರುಮುರಿ ಆಗ್ಬೋದು, ಎಳ್ನೀರು ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ನಿಮಗೆ ವೆರೈಟಿ ಆದಂಥ ಅಲ್ಲಿ ನಿಮಗೆ ಏನು ಬೇಕು ಆ ಥರ ಜ್ಯೂಸ್ ಆಗ್ಬೋದು, ಎಲ್ಲ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು ಸಣ್ಣ ಸೇತುವೆಗಳು, ಆ ಸೇತುವೆ ಕೆಳಗಡೆ ನದಿಗಳು, ಅಲ್ಲಲ್ಲಿ ಹಳ್ಳಿ ರಸ್ತೆಗಳು. ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ತುಂಬ ಖುಷಿಯಾಗುತ್ತೆ ನೋಡಿ. ನಿಮಗೆ ಫಾರೆಸ್ಟ್ ನಾನು ಹೇಳ್ದಂಗೆ ಮರಗಳ ಸಾಲು ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಗುಂಡ್ಯದಿಂದ ಸುಬ್ರಹ್ಮಣ್ಯ ರೋಡ್ ಅನ್ನೋದು ಒಂದು ಅದ್ಭುತವಾದಂಥ ಪಯಣ. ಒಂದು 22 ಕಿಲೋಮೀಟರ್ ರಸ್ತೆ. ಹಾಗೆ ನಿಮಗೆ 20-22 ಕಿಲೋಮೀಟರ್ ರಸ್ತೆ, ಮರಗಳ ಸಾಲಲ್ಲಿ ಒಂದು ಒಳ್ಳೆ ಡ್ರೈವ್ ಹೋಗ್ಬೋದು. ಹಾಗೆ ನಿಮಗೆ ಅಲ್ಲಿ ಕೆಳಗೆ ಕಾಣೋವಂಥದ್ದು ಏನಂತಂದರೆ ರೋಡು ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಕಾಣುತ್ತೆ. ಖುಷಿಯಾಗಿ ಒಂದು ಒಳ್ಳೆ ಡ್ರೈವ್ನ ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಅದ್ಭುತವಾದಂಥ ರಸ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು. ಈಗ ನೋಡಿ ನಿಮಗೆ ಅಲ್ಲಿ ಮುಂದೆ ಮಿಸ್ಟ್ ಕಾಣ್ತಾ ಇದೆ, ಮಿಸ್ಟ್ ಬೀಳ್ತಾ ಇರೋಂಥದ್ದು ಕಾಣುತ್ತೆ, ಕಾಣಿಸ್ತಿರ್ಬೋದು. ಕೆಲವು ಮಳೆ ಬಂದ ತಕ್ಷಣ ನಿಮಗೆ ಮುಂದೆ ಇರೋ ವೆಹಿಕಲ್ಲೇ ಕಾಣಲ್ಲ. ಹಾಗೆಯೇ ನಿಮಗೆ ಬೆಳಕು ಸಹಿತ ನಿಮಗೆ ಆಲ್ರೆಡಿ ನಾವೀಗ ಒಂದು 5 ಗಂಟೆ ಟೈಮಲ್ಲೇ ನಿಮಗೆ ಕತ್ಲೆ ಆದಾಗ ಕಾಣ್ತಿದೆ. ಅಲ್ಲೊಂದು ಗುಡ್ಡದ ಮೇಲೆ ಮಿಸ್ಟ್ ಕಾಣುತ್ತೆ. ಆನೆಗಳು ಓಡಾಡೋ ದಾರಿ ಅಂತೆ, ಎಚ್ಚರವಾಗಿ ಓಡಾಡಿ ಅಂತಲೂ ಬೋರ್ಡ್ ಹಾಕಿದ್ದಾರೆ. ಆನೆ ಓಡಾಡ್ತಾವಂತೆಲ್ಲ ಅಲ್ಲಲ್ಲಿ. ನಾವು ಎಷ್ಟು ಕೇರಲ್ಲಿರಬೇಕು, ಆದಷ್ಟು ನಿಧಾನವಾಗಿ ಬರುವಂಥ ರಸ್ತೆ ಮಾತ್ರ ತುಂಬ ಚೆನ್ನಾಗಿದೆ. ಯಾರೇ ಓಡಿಸೋಕೆ ಸ್ಟಾರ್ಟ್ ಮಾಡಿದ್ರು ಸ್ಪೀಡಲ್ಲಿ ಹೋಗ್ತೀರಾ, ಬಟ್ ಒಂದು ಸ್ವಲ್ಪ ಕೇರಾಗಿ ಓಡಿಸ್ತಾ ಹೋಗ್ಬೋದು.
ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ರಸ್ತೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಖುಷಿಯಾಗುತ್ತೆ ಓಡಿಸೋದಕ್ಕೂ, ವೆಹಿಕಲ್ನ ಓಡಿಸೋದಕ್ಕೂ. ಪ್ರವಾಸಿ ಸ್ಥಳಗಳಿಗೆ ಇರುವಂತಹ ರಸ್ತೆಗಳನ್ನು ಎಷ್ಟು ಅಭಿವೃದ್ಧಿ ಮಾಡ್ತಾರೆ ಅಷ್ಟು ಜನಗಳು ಬರೋದು ಜಾಸ್ತಿ ಆಗುತ್ತೆ, ಪ್ರವಾಸನೂ ಇಂಪ್ರೂವ್ ಆಗುತ್ತೆ. ನಾವು ಹೊರಗಡೆ ರಾಜ್ಯದಲ್ಲಿ ನಾವು ನೋಡಿದ್ವಿ, ನಾವು ಗೋವಾ ಆಗಿರ್ಬೋದು, ಕೇರಳ ಆಗಿರ್ಬೋದು, ಅಲ್ಲೆಲ್ಲ ರಸ್ತೆಗಳಿಗೆ ಪ್ರಾಮುಖ್ಯತೆ ಕೊಟ್ಟು ತುಂಬ ಅದ್ಭುತವಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಸಹಿತ ಆ ನಿಟ್ಟಿನಲ್ಲಿ ಕಾರ್ಯಗತಗೊಂಡ್ರೆ ನಮ್ಮ ಸರ್ಕಾರನೂ ತುಂಬ ಯಶಸ್ವಿಯಾಗಿ ಪ್ರವಾಸೋದ್ಯಮನ ಇಂಪ್ರೂವ್ ಮಾಡ್ಬೋದು, ತುಂಬ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳ್ತೀನಿ. ಕೆಲವೊಂದು ರಸ್ತೆಗಳಿಗೆ ಹೋದರೆ ಯಾಕಪ್ಪ ಬಂದು ಇಲ್ಲಿಗೆ, ನಾವು ಏನಕ್ಕೆ ಬಂದು ಅನ್ನೋದೇ ಗೊತ್ತಾಗಲ್ಲ, ಆ ಥರ ಹಿಂಸೆ ಆಗ್ತಿರುತ್ತೆ. ಆ ಥರ ಆಗ್ಬಾರ್ದು ನೋಡಿ. ಈ ರಸ್ತೆ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದರೆ ಸ್ಟಾರ್ಟಿಂಗ್ ಒಂಚೂರು ಎಲ್ಲ ಒಂದು ಸ್ವಲ್ಪ ಗುಂಡಿ ಅನ್ನಿಸ್ತು ಬಿಟ್ಟರೆ, ಮಳೆ ಬಂದಾಗ ಅದೇನು ಮಾಡೋಂಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಒಂದು ಗುಂಡಿನೂ ಸಿಗ್ತಾಯಿಲ್ಲ, ಆ ರೀತಿಯಾದಂಥದ್ದು. ಈಗ ನೋಡಿ ನಿಮಗೆ ಇಲ್ಲಿ ಆಕಾಶನೇ ಕಾಣಲ್ಲ, ಆ ರೀತಿಯಾಗಿದ್ದಾವೆ ಮರಗಳು. ಆಕಾಶ ನೋಡಬೇಕು ಅಂತಂದ್ರೆ ಮುಂದಕ್ಕೆ ಹೋಗಿ ನೋಡ್ಬೇಕೇನಪ್ಪ, ಆ ರೀತಿಯಾಗಿ ನೋಡಿ ಮರಗಳು ಯಾವ ರೀತಿಯಾಗಿದ್ದಾವೆ ಅಂತ ಹೇಳ್ಬಿಟ್ಟು. ಈಗ ಕಾಣುತ್ತೆ ನಿಮಗೆ ಇಲ್ಲೊಂದು ಸ್ವಲ್ಪ, ಮತ್ತೆ ಅದೇ ಥರ ಕಾಣುತ್ತೆ. ಆ ರೀತಿಯಾದಂಥ ತಿಕ್ ಫಾರೆಸ್ಟ್ ಒಳಗೆ ಒಂದು ಒಳ್ಳೆ ಅದ್ಭುತವಾದಂಥ ಬೈಕ್ನ ರೈಡ್ ಆಗ್ಬೋದು, ಕಾರ್ ರೈಡ್ ಆಗ್ಬೋದು, ಒಂದು ಅದ್ಭುತವಾದಂಥ ರೈಡ್ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಒಂದು ಮನಸ್ಸಿಗೆ ನೆಮ್ಮದಿಯಾಗಿ ಖುಷಿಯಾಗಿ ಹೋಗೋದಕ್ಕೆ ಒಂದು ಅದ್ಭುತವಾದಂಥ ರಸ್ತೆ. ನಾನು ಗುಂಡಿಯ ಸರ್ಕಲ್ಗೆ ಹೋಗ್ಬಿಟ್ಟು ನಿಮಗೆ ಗುಂಡಿಯ ಸರ್ಕಲ್ನ ನಿಮಗೆ ತೋರಿಸ್ತೀನಿ. ಅಲ್ಲಿಂದ ಈಗ ನಾವು ಹೋಗ್ತಾ ಇರೋದು ಗುಂಡ್ಯದಿಂದ ಎಡಕ್ಕೆ ಹೋದರೆ ನಿಮಗೆ ಧರ್ಮಸ್ಥಳ ಮಂಗಳೂರು ಕಡೆ ಹೋಗ್ತೀವಿ. ಗುಂಡ್ಯದಿಂದ ಬಲಕ್ಕೆ ಹೋದರೆ ನೋಡಿ ಯಾವುದೋ ಪ್ರಾಣಿ ಓಡೋಯ್ತು, ಚಿಕ್ಕ ಕಾಣಲೇ ಇಲ್ಲ ಅನಿಸುತ್ತೆ, ಓಡೇ ಬಿಡ್ತು. ಯಾವುದೋ ಒಂದು ಕಾಡು ಪ್ರಾಣಿ. ಹಿಂಗೆ ಕಾಡೊಳಗೆ ಯಾವ್ದಾದ್ರು ಪ್ರಾಣಿಗಳು ಓಡಾಡ್ತಿರ್ತವೆ, ಹಾಗಾಗಿ ಸ್ವಲ್ಪ ಕೇರಾಗೂ ಹೋಗ್ಬೇಕಾಗತ್ತೆ. ನೋಡಿ ಒಂದು KSRTC ಬಸ್ ಬರ್ತಾಯಿದೆ ನೋಡಿ. ನಾನು ನಿಮ್ಗೆ ಹೇಳ್ದಂಗೆ ಆಕಾಶ ನೋಡಿದ್ರೆ ಕಾಣೋದೇ ಇಲ್ವನಪ್ಪ ಅನ್ನೋ ಹತ್ರ ಮರದ ಸಾಲು ಮುಚ್ಕೊಂಡಿದ್ದಾವೆ. ಅಲ್ಲಲ್ಲಿ ಕಾಣುತ್ತೆ, ಮತ್ತು ಫುಲ್ ಬ್ಲ್ಯಾಕ್ ಆಗುತ್ತೆ. ಈಗ ಸಂಜೆ ಒಂದು 5 ಗಂಟೆ ಟೈಮ್ ಇರ್ಬೋದು, ಆದರೂ ನಿಮಗೆ ಯಾವ ಥರ ಕಾಣ್ತಾಯಿದೆ ಅಂತ ಹೇಳ್ಬಿಟ್ಟು ನೋಡಿ, ಕತ್ಲೆ ಆದಂಗೆ ಕಾಣ್ತಾಯಿದೆ. ಸ್ನೇಹಿತರೆ, ಈಗ ನಾವು ಗುಂಡ್ಯದ ಹತ್ರ ಬರ್ತಾಯಿದ್ದೀವಿ. ಇಲ್ಲಿಂದ 1 ಕಿಲೋಮೀಟ್ರ್ ಇದೆ ಇನ್ನೇನು. ನೋಡಿ ಒಂದು ಅದ್ಭುತವಾದಂಥ ರಸ್ತೆಯಲ್ಲಿ ಎಷ್ಟು ಚೆನ್ನಾಗಿ ಪ್ರಯಾಣ ಮುಗಿಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿ ಗುಂಡ್ಯ ಸರ್ಕಲಲ್ಲಿ ನಿಮಗೆ ಎಲ್ಲರೂ ಬಂದವರೆಲ್ಲ ಒಂದೊಂದು ಸ್ಟಾಪ್ ಕೊಡ್ತಾರೆ. ಬಗೆಯಾದಂಥ ತಿಂಡಿ ತಿನಿಸುಗಳು, ನಿಮಗೆ ಏನು ನೀರು ದೋಸೆ ಇದು ಎಲ್ಲ ಸಿಗುತ್ತೆ. ನೋಡ್ತಿರ್ಬೋದು, ಇದೊಂದು ಸಣ್ಣದಾದಂಥ ಹೊಳೆ ಹೋಗಿರುವಂಥ ಪ್ರದೇಶ. ತುಂಬ ಖುಷಿಯಾಗುತ್ತೆ ಇಲ್ಲಿ ಹೋಗೋದಕ್ಕೆ. ನೋಡ್ತಾ ಇದ್ದೀರ ನೀವು, ಇಲ್ಲೊಂದು ಯಾವುದೋ ದೇವಸ್ಥಾನವೂ ಸಹಿತ ಇದೆ, ಯಾವುದಂತ ಗೊತ್ತಿಲ್ಲ ನೋಡಿ. ಇಲ್ಲಿಂದ ಪ್ರಯಾಣ ಇನ್ನೇನು ಗುಂಡ್ಯ ಸರ್ಕಲಿಗೆ ಬರ್ತಾಯಿದ್ದೀವಿ. ನಾವು ಗುಂಡ್ಯ ಸರ್ಕಲಲ್ಲಿ ಒಂದು ಸ್ಟಾಪ್ ಕೊಟ್ಟು ಅಲ್ಲಿಂದ ಮುಂದಕ್ಕೆ ಹೋಗ್ತೀವಿ. ನೋಡಿ ಇಲ್ಲಿ ಆಲ್ರೆಡಿ ನಿಮಗೆ ಅಂಗಡಿಗಳು ಸಹ ಕಾಣ್ತಿದ್ದಾವೆ. ಇವೆಲ್ಲ ನಿಮಗೆ ಅಂಗಡಿಗಳು. ಇಲ್ಲಿ ನಿಮಗೆ ನೋಡಿ ಎಷ್ಟು ವೆಹಿಕಲ್ ನಿಂತಿದ್ದಾವೆ ಅಂತ ಹೇಳ್ಬಿಟ್ಟು. ನಿಮಗೆಲ್ಲ ಥರದಲ್ಲಿ ನಿಮಗೆ ಏನೇನು ಜ್ಯೂಸ್ಗಳಾಗ್ಬೋದು, ಎಲ್ಲ ಕೆಲವೊಂದು ಐಟಮ್ಗಳಿಲ್ಲಿ ನೀವು ಫ್ರೆಶ್ ಅಪ್ ಆಗಿ ಹೋಗೋದಕ್ಕೆ ಸಿಗುತ್ತೆ. ನಾವು ಇಲ್ಲಿಂದ ನೀವು ಎಡದೆ ಕಡೆಗೆ ಹೋದರೆ ಧರ್ಮಸ್ಥಳ ಮಂಗಳೂರಿಗೆ ಹೋಗ್ತೀರಾ, ಬಲದೆ ಕಡೆಗೆ ಹೋದರೆ ನಾವು ಸಕಲೇಶ್ಪುರ ಮತ್ತು ಬೆಂಗಳೂರು ಕಡೆ, ಹಾಸನ ಬೆಂಗಳೂರು ಕಡೆ ಹೋಗ್ಬೋದು. ನಾವೀಗ ಬಲಕ್ಕೆ ಹೋಗ್ತಾಯಿದ್ದೀವಿ ಸ್ನೇಹಿತರೆ.